ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಶಾಸಕ HC ಬಾಲಕೃಷ್ಣರವರು ಕಾರ್ಮಿಕ ಇಲಾಖೆಯ ಸಂಚಾರಿ ಆರೋಗ್ಯ ಘಟಕಕ್ಕೆ ಚಾಲನೆ ನೀಡಿದರು. ತಾಲೂಕೆಲ್ಲ ಓಡಾಡ್ತಾರೆ. ನೀವೇನು ಏನಾರ ಡಾಕ್ಟರ್ ಬರಬೇಕು. ರಾಜ್ಯದಲ್ಲಿ ಜಾಸ್ತಿ ಅಣ್ಣನೇ ಮಾಡಿರೋದು 5 ವರ್ಷದಿಂದ ಪ್ರತಿದಿನ ಶ್ರೀನಿವಾಸ್ ಅವರು ನಮಸ್ತೆ. ಇವತ್ತು ಮೊನ್ನೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಈ ಸಂಚಾರಿ ಆರೋಗ್ಯ ಘಟಕವನ್ನು ಉದ್ಘಾಟನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳಿ ಸರ್. ಸಂಚಾರಿ ಆರೋಗ್ಯ ಘಟಕ ಎಂದು ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಆಯೋಜಿಸಲ್ಪಟ್ಟಿರುವಂಥ ಇದೇನಂತಂದರೆ ಈ ಕಟ್ಟಡ ಕಾರ್ಮಿಕರು ಯಾರ್ಯಾರು ಇರ್ತಾರೆ ರೀಜನಲ್ ಏರಿಯಾಸ್ಗಳಿಗೆ ಖುದ್ದಾಗಿ ನಾವೇ ಭೇಟಿ ಕೊಟ್ಟು ಅಲ್ಲಿ ಯಾರ್ಯಾರು ಕಟ್ಟಡ ಕಾರ್ಮಿಕರು ಇರ್ತಾರೆ ಅವ್ರದ್ದೆಲ್ಲ ಡಾಟಾ ನಮ್ಮ ಹತ್ರ ಇರುತ್ತೆ. ಅವರಿಗೆ ಒಂದು ಟೆಲಿಕಾಲಿಂಗ್ ಮೂಲಕ ಇರ್ಬೋದು ಅಥವಾ ಫೀಲ್ಡ್ ವರ್ಕ್ ಮೂಲಕ ಇರ್ಬೋದು ಅವ್ರಿಗೆ ಒಬ್ಬೊಬ್ಬರ ಮನೆಗೂ ರೀಚ್ ಆಗಿ ಅವರಿಗೆ ಏನೇನು ಹೆಲ್ತ್ ಆರೋಗ್ಯ ಫೆಸಿಲಿಟಿ ಏನೇನು ಬೇಕಿದೆ ಅದನ್ನು ನಮ್ಮ ಕಡೆಯಿಂದ ಕೊಡುವಂಥ ಒಂದು ಪ್ರಯತ್ನ ಆಗಿದೆ ಇದು. ಅದರಲ್ಲಿ ನಮ್ಮಲ್ಲಿ ಏನೇನು ಫೆಸಿಲಿಟಿ ಇರುತ್ತೆ ಅಂತಂದರೆ ಒಂದು ಜನರಲ್ ಬೇಸಿಕ್ ಹೆಲ್ತ್ ಚೆಕಪ್ಪಿಂದ ಹಿಡಿದು ಪೇಷಂಟ್ಗೆ ECG ಆಗಿರ್ಬೋದು, ಅವರ ಬ್ಲಡ್ ಟೆಸ್ಟ್ಗಳಾಗಿರ್ಬೋದು, ಮತ್ತು ಅವರಿಗೆ ಎಂಥ ಕ್ರಿಟಿಕಲ್ ಕಂಡೀಷನ್ ಇದ್ರೂ ಅವರಿಗೆ ಈಗ ಆಕ್ಸಿಡೆಂಟ್ ಆದ್ರೂ ಅವರಿಗೆ ಸೂಚರಿಂಗ್ ಇರ್ಬೋದು, ಅಲ್ಲಿ ತನಕ ನಮ್ಮ ಹತ್ರ ಫೆಸಿಲಿಟೀಸ್ ಇದೆ. ಇದು ಸ್ಟಾರ್ಟಿಂಗು ಒಂದು ಊರಿಗೆ ನಾವು ಭೇಟಿ ಕೊಟ್ಟಾಗ ಅಲ್ಲಿ ಪೇಷಂಟ್ಗಳು ಬಂದಾಗ ಫಸ್ಟು ಅವರ ಲೇಬರ್ ಕಾರ್ಡ್ ಇದೆಯಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊತೀವಿ. ಆ ಲೇಬರ್ ಕಾರ್ಡ್ ಮುಖಾಂತರ ಅದನ್ನು ನಮ್ಮ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿ ಅದು ಗೌರ್ಮೆಂಟ್ಗೆ ಹೋಗುತ್ತೆ. ಆ ಗೌರ್ಮೆಂಟಿಂದ ಹಂಗೆ ನಮಗೆ ಇಂಡೆಂಟ್ಸ್ ಎಲ್ಲ ಕೊಡ್ತಾರೆ, ಮೆಡಿಸಿನ್ಸ್ ಎಲ್ಲ. ಸೊ ನೀವು ನೋಡ್ಬೋದು ಇಲ್ಲೇ ಮೆಡಿಸಿನ್ಸ್ ಎಲ್ಲ ಇಂಡೆಂಟ್ಸ್ ಎಲ್ಲ ಇದೆ ನಮ್ಮ ಹತ್ರ. ಬೇಸಿಕ್ ಮೆಡಿಸಿನ್ಸಿಂದ ಹಿಡಿದು ಹೈ ಸ್ಟ್ಯಾಂಡರ್ಡ್ ಮೆಡಿಸಿನ್ಸ್ ತನಕ ನಮಗೆ ಇಂಡೆಂಟ್ ಸಪ್ಲೈ ಬರುತ್ತೆ. ಮತ್ತು ನಮ್ಮಲ್ಲಿ ಲ್ಯಾಬ್ ಅಂದರೆ ಉಪಕರಣಗಳು ಇದೆ. ಆ ಲ್ಯಾಬಲ್ಲಿ ಹಿಮೋಗ್ಲೋಬಿನ್ ಟೆಸ್ಟಿಂದ ಇಡ್ಬೋದು, CBC, ESR, CRP ಎಲ್ಲ LFT, RFT ಎಲ್ಲ ಥರದ ಒಂದು ಫೆಸಿಲಿಟಿ ಇದೆ ನಮ್ಮಲ್ಲಿ. ಮತ್ತು ಇಲ್ಲಿ ನಮ್ಮ ಸಿಸ್ಟಮ್ ನೀವು ನೋಡ್ತಾ ಇದ್ದೀರಾ. ಈ ಸಿಸ್ಟಮಲ್ಲಿ ಆ ಪೇಷಂಟ್ದು ಬೇಸಿಕ್ ಹೈಟು ವೆಯ್ಟು ಎಲ್ಲ ಡಿಜಿಟಲ್ ಸೆಟಪ್ ಇದೆ ನಮ್ಮ ಹತ್ರ. ಇಲ್ಲಿ ನಿಂತ್ಕೊಂಡ್ರೆ ಹೈಟ್ ಸೆನ್ಸಾರ್ಸ್ ಇದೆ, ಮತ್ತು ವೆಯ್ಟ್ದು ಮಷಿನ್ಸ್ ಎಲ್ಲ ಇದೆ. ಇಲ್ಲಿ ಆಕ್ಯುಪ್ಮೆಂಟ್ಸ್ ಎಲ್ಲ ಇದೆ, 6 ಜನ ಸ್ಟಾಫ್ ಇದ್ದಾರೆ ಮೆಡಿಕಲ್ ಟೀಮ್. ಇದೆಲ್ಲ ಆಕ್ಯುಪ್ಮೆಂಟ್ಸ್ ಎಲ್ಲ ಟೆಸ್ಟ್ ಇದು ನಮ್ಮ ಲ್ಯಾಬ್ ಎಕ್ವಿಪ್ಮೆಂಟ್ಸು. ಇಲ್ಲೇ ಎಲ್ಲ ಯೂರಿನ್ ಟೆಸ್ಟು, CBC, ESR, CRP ಎಲ್ಲ ಟೆಸ್ಟಿಂಗು ಇಲ್ಲೇ ಮಾಡ್ತೀವಿ. ಮತ್ತು ಇದು ನಮ್ಮ ಕೋಲ್ಡ್ ಚೈನ್. ಮತ್ತು ನಮ್ಮಲ್ಲಿ ಸ್ಟಾಫ್ಗಳು 5 ಸ್ಟಾಫ್ ಇರ್ತೀವಿ. ಒಬ್ಬರು ವೈದ್ಯಾಧಿಕಾರಿಗಳಿರ್ತೀವಿ, ಜೊತೆಗೆ ಒಬ್ಬರು ANM, GNM ಮತ್ತು ಫಾರ್ಮಸಿಸ್ಟ್ ಇರ್ತಾರೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ತಾರೆ. ಇದು ನಮ್ಮ ಟೀಮ್. ಸರಿ, ನಿಮಗೆ ಮಾಹಿತಿ ಯಾವ ರೀತಿ ಕೊಡಬೇಕಾಗತ್ತೆ? ಮಾಹಿತಿ ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರ್ ಇರ್ತಾರೆ ಸರ್. ಅವರು ದಿನ ರೂಟ್ ಮ್ಯಾಪ್ ಕೊಡ್ತಾರೆ. ಯಾವ ಊರಿಗೆ ಹೋಗೋ ತಿಂಗಳು ಒಂದು ಎಲ್ಲ ಊರು ಕೂಡ ಲೀಸ್ಟಲ್ಲಿ ಇರುತ್ತೆ. ಪ್ರತಿದಿನ ಹಳ್ಳಿಗೆ ಹೋಗಿ ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್ ನಾವು. ಸರಿ, ಇದಲ್ದೇ ಬೇರೆ ಯಾರನ್ನ ಈ ರೀತಿ ಕ್ಯಾಂಪನ್ನು ಆಯೋಜನೆ ಮಾಡೋಕ್ಕೆ ನೀವು ತಾವು ಕೂಡ ಬರ್ಬೋದಾ ಸರ್? ಎಮರ್ಜೆನ್ಸಿ ಅಂದರೆ ಇಲಾಖೆ ಕಡೆಯಿಂದ ಹೇಳಿದ್ರೆ ನಾವು ಹೋಗ್ಬೇಕಾಗುತ್ತೆ ಸರ್. ನಾವು ಇಲಾಖೆ ಕಡೆಯಿಂದ ನಮಗೆ ಏನು ಇಲಾಖೆ ಹೆಂಗೆ ಗೈಡ್ಲೈನ್ಸ್ ಕೊಡ್ತಾರೆ ಅದು ಫಾಲೋ ಮಾಡಬೇಕು. ಅದೇ ಪೂರ್ತಿ ಇದು ಕಾರ್ಮಿಕ ಇಲಾಖೆಗೆ ಸೀಮಿತವಾಗಿರ್ತಕ್ಕಂಥದ್ದು. ಸರ್ ಅವ್ರಿಗೆ ಮತ್ತು ಅವರ ಅವಲಂಬಿತರಿಗೆ ಫ್ಯಾಮಿಲಿಯವರು ಕೂಡ ನಾವು ಉಚಿತವಾಗಿ ಚಿಕಿತ್ಸೆ ಅಂತ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.